ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಕೈ ಶಾಸಕರು ಸಂಸದರಿಗೆ ಉರುಳಾಗುತ್ತಾ ಇಡಿ ವಿಚಾರಣೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿನ್ನೆ ಇಡೀ ದಿನ 4 ಶಾಸಕರು ಓರ್ವ ಸಂಸದರಿಗೆ ಇಡಿ ಗ್ರಿಲ್ ಮಾಡಿದೆ. ಈ ಹಿಂದೆ ಡೈರಿಯಲ್ಲಿ ಸಿಕ್ಕಿದ ದಾಖಲೆಯನ್ನ ಮುಂದಿಟ್ಕೊಂಡು ಸಾಲು ಪ್ರಶ್ನೆ ಕೇಳಿದೆ. ಎಲ್ಲರಿಗೂ ಕೂಡ ಒಂದೇ ಮಾದರಿಯ ಪ್ರಶ್ನೆಯನ್ನ ಇಡಿ ಆಫೀಸರ್ಸ್ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಯೊಬ್ಬರ ಹೇಳಿಕೆಯಲ್ಲೂ ಕೂಡ ವ್ಯತಿರಿಕ್ತ ಉತ್ತರ ಸಿಕ್ಕಿದೆ. ಹಾಗಾಗಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಬಳ್ಳಾರಿ ಮೂಲದ ಶಾಸಕರುಗಳಿಗೆ ಸಂಸದರಿಗೆ ಉರುಳಾಗುವಂತಹ ಎಲ್ಲ ಸಾಧ್ಯತೆ ಇರುವಂಥದ್ದು. ನೋಡಿ, ಬೇರೆ ಬೇರೆ ಪ್ರಶ್ನೆ ಕೇಳುವಂತಹದ್ದೇ ಈ ಕಾರಣಕ್ಕೆ. ಎಲ್ಲರಿಂದಲೂ ಕೂಡ ಒಂದೇ ರೀತಿಯ ಉತ್ತರ ಸಿಗುತ್ತಾ ಅಂಥೇಳಿ. ಉತ್ತರ ಒಂದೇ ರೀತಿ ಇಲ್ಲ ಅಂದರೆ ತಪ್ಪು ಮಾಡಿದ್ದಾರೆ ಅಂಥೇಳಿ. ನಿನ್ನೆ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ, ಸಾಲು ಪ್ರಶ್ನೆಗಳನ್ನು ಪಡೆದುಕೊಂಡಿದ್ದಾರೆ, ಉತ್ತರ ಪಡೆದುಕೊಂಡಿದ್ದಾರೆ. ಈಗ ಅವರಿಗೆ ನೋಟಿಸ್ ಕೊಡುವ, ಬುಲಾವ್ ಕೊಡುವಂತಹ ಸಾಧ್ಯತೆ ಇದೆ. ನಂತರ ಅಸಲಿ ಇನ್ವೆಸ್ಟಿಗೇಷನ್ ಶುರುವಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಬಳ್ಳಾರಿಯ ಕೈ ಶಾಸಕರು ಹಾಗೂ ಸಂಸದರ ಮೇಲೆ ಇಡಿ ದಾಳಿ ಆಯ್ತಲ್ಲ, ಅಧಿಕಾರಿಗಳ ಸಾಲು ಪ್ರಶ್ನೆಗಳಿಗೆ ಹೈರಾಣಾಗಿದ್ದಾರೆ ಬಳ್ಳಾರಿ ಶಾಸಕರು ಮತ್ತು ಸಂಸದರು. ವಿಚಾರಣೆ ಬಳಿಕ ರಾಜ್ಯ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ CM DCMಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ದಾಳಿ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. CM ಸಿದ್ದರಾಮಯ್ಯ, DK ಶಿವಕುಮಾರ್ಗೆ ಎಲ್ಲ ಮಾಹಿತಿ ಹೋಗಿದೆ. ಅವರು ಸ್ವಲ್ಪ ಇವ್ರ ಬೆನ್ನಿಗೆ ನಿಂತಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿರಿ ಅಂತ ಸ್ಥೈರ್ಯವನ್ನು ತುಂಬಿದ್ದಾರೆ ರಾಜ್ಯದ ನಾಯಕರು. ಬಟ್ ಇದು ತುಂಬ ತೀವ್ರತರಕ್ಕೆ ಹೋಗಿದ್ದಾಗ ನಾಗೇಂದ್ರ ಅವರು ಮಂತ್ರಿ ಆಗಿದ್ದವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಈ ಖುದ್ದು ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನು ಪಡ್ಕೊಳ್ಬೇಕಾದ ಸನ್ನಿವೇಶ ಬಂದಿತ್ತು. ಈಗಲೂ ಮತ್ತೆ ಇನ್ನೊಂದು ಸರ್ತಿ ಮಂತ್ರಿ ಆಗೋ ಆಸೆ ಇಟ್ಕೊಂಡಿದ್ರು ನಾಗೇಂದ್ರ ಅವರು. ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ರಾಜ್ಯ ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷದ 3 ಶಾಸಕರು ಓರ್ವ ಸಂಸದರ ಪರವಾಗಿ ನಿಂತಿದ್ದಾರೆ. ತಲೆ ಕೆಡಿಸ್ಕೋಬೇಡಿ, ಏನಾಗುತ್ತೆ ನೋಡೋಣ ಅಂತ. ಸಿದ್ದರಾಮಯ್ಯನವರು ಮೊನ್ನೆ ಮಾತನಾಡಿದ್ರಲ್ಲ ಡೆಲ್ಲಿನಲ್ಲಿ, ನಿನ್ನೆ ಇಡಿ ರೇಡ್ ಆದರೆ ಮಾಡಲಿ ಬಿಡಿ, ಕಾನೂನಿನ ಚೌಕಟ್ಟಿನ ಒಳಗೆ ಏನಾದರೂ ಮಾಡಲಿ ಅಂತ ಹೇಳಿದರು.